ಈ ವಿಡಿಯೋ ಮಾಹಿತಿ ಕೇವಲ ಶಿಕ್ಷಣ ಉದ್ದೇಶಕ್ಕಾಗಿ ಮಾತ್ರ. ಎಲ್ಲರೂ ಹೇಗಿದ್ದೀರಿ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಅನ್ಕೋತೀನಿ. ಆ್ಯಂಡ್ ಇವತ್ತಿನ ಈ ವಿಡಿಯೋದಲ್ಲಿ ಮತ್ತೊಂದು ಮನೆಯಿಂದಲೇ ಮಾಡುವಂಥ ಉದ್ಯೋಗ ಮಾಹಿತಿ ತಿಳಿಸ್ಕೊಡ್ತಾ ಇದ್ದೀನಿ. ಆ್ಯಂಡ್ ವೆರಿಫೈಡ್ ಜಾಬ್ ಇದು. ಸೊ ಇದನ್ನು ನೀವು ಕೂಡ ಒಂದ್ಸಲ ಚೆಕ್ ಮಾಡಿ ನಿಮಗೆ ಇಂಟ್ರೆಸ್ಟ್ ಇದ್ದರೆ ಇದಕ್ಕೆ ಅರ್ಜಿನ ಸಲ್ಲಿಸ್ಬೋದು. ಅರ್ಜಿ ಸಲ್ಲಿಸೋದಕ್ಕೆ ಯಾವುದೇ ರೀತಿಯಲ್ಲಿ ಫೀಸ್ ಇರೋದಿಲ್ಲ. ಆ್ಯಂಡ್ ಫ್ರೆಶರ್ ಕೂಡ ಅಪ್ಲೈ ಮಾಡ್ಬೋದು, ಎಕ್ಸ್ಪೀರಿಯನ್ಸ್ ಇದ್ದರೂ ಕೂಡ ಅಪ್ಲೈ ಮಾಡ್ಬೋದು. ಆ್ಯಂಡ್ ಇವಾಗ ಕರ್ನಾಟಕದಲ್ಲಿ ಇದು ಹೊಸ ಬಂದಿರುವಂಥ ಅಪ್ಡೇಟ್ ಇದೆ. ಆ್ಯಕ್ಚುಲಿ ನಿನ್ನೆಯಿಂದ ಇದನ್ನು ಹೈರಿಂಗ್ ಮಾಡ್ಕೋತಾ ಇದ್ದಾರೆ. ಸೊ ಯಾರಾದರೂ ಇಂಟ್ರೆಸ್ಟ್ ಇದ್ದರೆ ಆದಷ್ಟು ಬೇಗನೆ ಅರ್ಜಿನ ಸಲ್ಲಿಸಿ. ಯಾಕಂದರೆ ಈ ಬೇಗ ನೀವು ಅರ್ಜಿ ಸಲ್ಲಿಸಿದರೆ ಬೇಗ ರಿವರ್ಟ್ ಬರುತ್ತೆ ಕಂಪ್ನಿ ಕಡೆಯಿಂದ. ಆ್ಯಂಡ್ ಮತ್ತೊಂದು ಇಲ್ಲಿ ಹೊಸದಾಗಿ ಈ ಪ್ರೊಫೈಲ್ ಬಗ್ಗೆ ಹಿಂದಿನ ಯಾವುದೇ ಒಂದು ಇದರ ಅಪ್ಡೇಟಲ್ಲಿ ಹೈರಿಂಗ್ ಮಾಡ್ಕೋತಾ ಇದ್ದಾರೆ ಅಂತ ಬಂದಿರಲಿಲ್ಲ. ಸೊ ಈ ಒಂದು ಏನು ಪ್ರೊಫೈಲ್ ಹೇಳ್ತಾ ಇದ್ದಾರೆ, ಪ್ರೊಫೈಲೇ ಸ್ವಲ್ಪ ಡಿಫ್ರೆಂಟ್ ಆಗಿದೆ. ಹೀಗಾಗಿ ಪ್ರೊಫೈಲಲ್ಲಿ ಕೆಲಸ ಏನಿದೆ ಅಂತ ಕೂಡ ಇದೇ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಕಂಪ್ಲೀಟ್ ವಿಡಿಯೋ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಅದಕ್ಕಿಂತ ಮುಂಚೆ ಯಾರಾದರೂ ಹೊಸಬರ ಚಾನಲ್ ನೋಡ್ತಾ ಇದ್ದು ಇನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕಾನ್ ಪ್ರೆಸ್ ಮಾಡ್ಕೊಳ್ಳಿ. ಪ್ರತಿದಿನ ಈ ಚಾನಲಲ್ಲಿ ನಾನು ಇದೇ ರೀತಿ ವಿಡಿಯೋಸ್ಗಳನ್ನ ತರ್ತಾ ಇರ್ತೀನಿ. ಇಲ್ಲಿ ನೋಡ್ತಾ ಇರ್ಬೋದು ಅಮೆಝಾನ್ ಕಡೆಯಿಂದ ಇದು ಹೈರಿಂಗ್ ಮಾಡ್ತಾ ಇದ್ದಾರೆ. ಅಸೋಸಿಯೇಟ್ ರಿಟೇಲ್ ಪ್ರೊಸೆಸ್ ಅಂತ ಒಂದು ಪ್ರೊಫೈಲ್ಗೆ ಇಲ್ಲಿ ಹೈರಿಂಗ್ ಮಾಡ್ತಾ ಇದ್ದಾರೆ. ಈ ಹಿಂದೆ ಯಾವಾಗಲೂ ಈ ಒಂದು ಪ್ರೊಫೈಲ್ಗೆ ಇವರು ಹೈರಿಂಗ್ ಮಾಡಿರಲಿಲ್ಲ. ಸೊ ಇದು ಫಸ್ಟ್ ಟೈಮ್ ಮಾಡ್ತಾ ಇರೋಂಥದ್ದು. ಅದು ಕರ್ನಾಟಕದಲ್ಲಿ ಮಾಡ್ತಾ ಇದ್ದಾರೆ. ಆ್ಯಂಡ್ ಮೇನ್ ಅಂತಂದರೆ ಇದು ಕರ್ನಾಟಕದಲ್ಲಿ ಇವಾಗ ಜಸ್ಟ್ ಒಂದು ದಿನ ಆಗಿದೆ ಮಾತ್ರ ಈ ರೀತಿ ಅಪ್ಡೇಟನ್ನು ಇವ್ರು ಕೊಟ್ಟಿದ್ದಾರೆ, ಹೈರಿಂಗ್ ಮಾಡ್ಕೋತಾ ಇದ್ದೀವಿ ಅಂತ ಹೇಳಿ. ಸೊ ಇಂಟ್ರೆಸ್ಟ್ ಇರೋರು ಇದಕ್ಕೆ ಅರ್ಜಿನ ಸಲ್ಲಿಸ್ಬೋದು. ಆ್ಯಂಡ್ ಇದು ಕಂಪ್ಲೀಟ್ಲಿ ರಿಮೋಟ್ ಜಾಬ್ ಇದೆ. ರಿಮೋಟ್ ಅಂದರೆ ವರ್ಕ್ ಫ್ರಮ್ ಹೋಮೇ, ಮನೆಯಿಂದ ಮಾಡುವಂಥ ಕೆಲಸ ಇದು. ಮತ್ತು ಫುಲ್ ಟೈಮ್ ಜಾಬ್ ಇದು. ಓಕೆ, ಸೊ ಪಾರ್ಟ್ ಟೈಮ್ ಬೇಕು ಅಂದರೆ ಪ್ರೀವಿಯಸ್ ಲೇಟೆಸ್ಟ್ ವೀಡಿಯೋಸ್ಗಳು ನೋಡಿ. ಸೊ ಅಲ್ಲಿ ಇನ್ನೂ ಅಪ್ಲಿಕೇಶನ್ ಫಾರ್ಮ್ ಓಪನ್ ಇದ್ದರೆ ಆದಷ್ಟು ಬೇಗನೆ ಅರ್ಜಿನ ಸಲ್ಲಿಸಿ. ಓಕೆ, ಆ್ಯಂಡ್ ಮೇನ್ ಅಂತಂದರೆ ಈ ಒಂದು ಜಾಬ್ ಬಗ್ಗೆ ಹೇಳೋದಾದರೆ, ಈ ಒಂದು ಜಾಬಲ್ಲಿ ನೀವೇನು ಮಾಡಬೇಕು ಅಂತಂದರೆ ಕೆಲವೊಂದು ಲೈಕ್ ಇವಾಗ ನೀವು ಕೆಲವೊಂದು ರಿಪೋರ್ಟಿಂಗ್ ಆಯಿತು, ಟಾಸ್ಕ್ಗಳಾಯಿತು, ಮತ್ತು ಎಕ್ಸೆಲ್ ಶೀಟಲ್ಲಿ ಕೆಲವೊಂದು ರಿಪೋರ್ಟ್ಸ್ಗಳನ್ನ ಅಪ್ಡೇಟ್ ಮಾಡಿ ಸಬ್ಮಿಟ್ ಮಾಡೋದಿರುತ್ತೆ. ಏನಿರುತ್ತೆ ಅದ್ರ ಬಗ್ಗೆ ಇನ್ನೂ ಸ್ವಲ್ಪ ಡಿಸ್ಕಸ್ ಮಾಡ್ತಾ ಇದ್ದೀನಿ. ಇನ್ ದಿಸ್ ರೋಲ್ ಯು ವಿಲ್ ಬಿ ರೆಸ್ಪಾನ್ಸಿಬಲ್ ಟು ಮಾನಿಟರ್ ಆ್ಯಂಡ್ ಎನ್ಶೋರ್ ದಿ ಅಕ್ಯುರೇಸಿ ಆಫ್ ಪ್ರೈಸಿಂಗ್, ಅನಲೈಟಿಕ್ ಆ್ಯಂಡ್ ಆಪರೇಷನ್ ಟೀಮ್ ಥ್ರೂ ಆಡಿಟ್ ಆ್ಯಂಡ್ ಪ್ರೊಸೆಸ್ ಇಂಪ್ರೂವ್ಮೆಂಟ್ ಆ್ಯಕ್ಟಿವಿಟೀಸ್ ಅಂತ ಹೇಳಿದ್ದಾರೆ. ಸೊ ಇಲ್ಲಿ ಅಮೆಝಾನಲ್ಲಿ ಏನು ಆ್ಯಕ್ಟಿವಿಟೀಸ್ಗಳು ಏನು ನಡೀತಾನೆ ಇರುತ್ತೆ. ಮೇನ್ ಅಂತಂದರೆ ಕೆಲವೊಂದು ಅನಲೈಸ್ ಮಾಡೋದಾಯಿತು, ಕೆಲವೊಂದು ಆಪರೇಷನ್ ಟೀಮ್ ಜೊತೆ ನೀವು ಆಡಿಟ್ ಮಾಡೋದಾಯಿತು, ಮತ್ತು ಮೇನ್ ಅಂತಂದರೆ ವರ್ಕ್ ಮಾಡಬೇಕಂದ್ರೆ ಟೈಪಿಂಗ್ ಮತ್ತು ಎಕ್ಸೆಲ್ ಬರಬೇಕಾಗುತ್ತೆ. ಓಕೆ, ಸೊ ಅದಿದ್ದರೆ ಸ್ವಲ್ಪ ಬೇಗ ಈಸಿಯಾಗಿ ನೀವು ಈ ಒಂದು ಕೆಲಸವನ್ನು ಮಾಡ್ಬೋದು. ಆ್ಯಂಡ್ ಮೇನ್ ಅಂತಂದರೆ ನೀವೇನು ಮಾಡ್ತೀರಾ, ಯು ವಿಲ್ ಬಿ ರೆಸ್ಪಾನ್ಸಿಬಲ್ ಟು ಆಡಿಟ್ ಮಾಡೋದಿರುತ್ತೆ, ಡೇಟಾಸ್ಗಳನ್ನು ಮತ್ತು ಟ್ರ್ಯಾಕ್ ಮಾಡೋದಿರುತ್ತೆ, ಮತ್ತು ಮೇಂಟೈನ್ ಕ್ವಾಲಿಟಿ ಮೆಟ್ರಿಕ್ ಆಫ್ ಅಸೈನ್ಡ್ ಪ್ರೊಸೆಸ್ ಅಂತ ಹೇಳ್ತಾರೆ. ಸೊ ಮೇನ್ ಮುಖ್ಯವಾಗಿ ನಿಮ್ಮದು ಇರುವಂಥ ಕೆಲಸನೇ ಇದು. ಏನು ಆಡಿಟ್ ಮಾಡೋದು, ಟ್ರ್ಯಾಕ್ ಮಾಡೋದು, ಮತ್ತು ಕ್ವಾಲಿಟಿನ ಮೇನ್ ಅಂದರೆ ಮೇಂಟೈನ್ ಮಾಡೋದು, ಮತ್ತು ಏನಾದರೂ ಪ್ರಾಬ್ಲಮ್ಸ್ ಇದ್ದರೆ ಸೊ ಅದನ್ನು ರಿಪೋರ್ಟಿಂಗ್ ಮಾಡೋದು ನಿಮ್ಮ ಸೀನಿಯರ್ಸ್ಗೆ. ಆ ರೀತಿ ಕೆಲಸ ಇರುತ್ತೆ. ಈ ಕೆಲಸವನ್ನು ನೀವು ಈ ಹಿಂದೆ ಯಾವತ್ತೂ ಮಾಡಿಲ್ಲಪ್ಪ ಅಂತಂದರೆ ಏನು ಭಯ ಪಡೋ ಅವಶ್ಯಕತೆ ಇಲ್ಲ. ಸೊ ಈ ಕೆಲಸಕ್ಕೋಸ್ಕರ ಅವ್ರು ಸಂಪೂರ್ಣವಾಗಿ ನಿಮಗೊಂದು ಟ್ರೈನಿಂಗ್ ಕೊಡ್ತಾರೆ. ಅದು ಫ್ರೀ ಆಫ್ ಕಾಸ್ಟ್ ಇರುತ್ತೆ. ಸೊ ಟ್ರೈನಿಂಗ್ ಮುಗಿದ್ಮೇಲೆ ಸೊ ಯಾವಾಗ ನೀವು ಜಾಯ್ನ್ ಆಗ್ತಾ ಇರ್ತೀರಿ, ಬಿಫೋರ್ ನೀವು ಜಾಯ್ನ್ ಆಗೋತ್ತ ಮುಂದೆ ಸೊ ಅವ್ರು ಏನು ಮಾಡ್ತಾರೆ, ಕಂಪ್ನಿ ಕಡೆಯಿಂದ ನಿಮಗೆ ಲ್ಯಾಪ್ಟಾಪು ಮತ್ತು ವೈಫೈ ಕನೆಕ್ಷನ್ದು ಏನು ನಿಮ್ಮದು ಖರ್ಚಿರುತ್ತೆ. ಸೊ ಅದನ್ನು ಅವ್ರ ಕಂಪ್ನಿನೇ ಕೊಡುತ್ತೆ. ಅಮೆಝಾನ್ ಕಂಪ್ನಿಯಲ್ಲಿ ಇವ್ರದ್ದು ಇರೋಂಥ ಪ್ರೊಸೆಸ್ಸೇ ಹಾಗೆ. ಯಾವುದೇ ಒಂದು ಪ್ರೊಫೈಲ್ಗೆ ಹೈರಿಂಗ್ ಮಾಡಿದ್ರು ಕೂಡ ಇವ್ರ ಕಡೆಯಿಂದ ನಿಮಗೆ ಲ್ಯಾಪ್ಟಾಪ್ ಅಥವಾ ಡೆಸ್ಕ್ಟಾಪ್ ಕಳಿಸ್ತಾರೆ. ಇನ್ಸ್ಟಾಲೇಷನ್ ಆದಮೇಲೆ ಅವರು ರಿಪೋರ್ಟಿಂಗ್ ಮಾಡ್ಕೋತಾರೆ ನೀವು ಅದ್ರ ಮೂಲಕನೇ. ಸೊ ನಂತರ ಅವ್ರು ಕನ್ಫರ್ಮ್ ಮಾಡ್ಕೋತಾರೆ. ನಂತರ ಅವ್ರು ಏನು ಮಾಡ್ತಾರೆ, ಜಾಬ್ಸ್ನ ಕಂಟಿನ್ಯೂ ಮಾಡ್ತಾರೆ. ಸೊ ಆ ರೀತಿ ಪ್ರೊಸೆಸ್ ಇರುತ್ತೆ. ಇನ್ ಕೇಸ್ ಏನಾದರೂ ನೀವು ಆ ರೀತಿ ಇನ್ಸ್ಟಾಲೇಷನ್ ಮಾಡೋಕೆ ಏನಾದರೂ ಪ್ರಾಬ್ಲಮ್ ಬಂದರೆ ಸೊ ಅವ್ರ ಟೀಮ್ ನಿಮಗೆ ಹೆಲ್ಪ್ ಮಾಡುತ್ತೆ. ಸೊ ನಂತರ ನೀವು ಇಲ್ಲಿ ಯಾವಾಗ ಇನ್ಸ್ಟಾಲೇಷನ್ ಆಗುತ್ತೋ ಸೊ ಆ ಒಂದು ಇದರಿಂದಲೇ ನಿಮ್ಮದು ಸ್ಟಾರ್ಟ್ ಆಗುತ್ತೆ ಕೆಲಸ. ಸೊ ಈ ರೀತಿ ಒಂದು ಪ್ರೊಸೆಸ್ ಇರುತ್ತೆ. ಸೊ ಅಮೆಝಾನ್ ಕಂಪ್ನಿಯಲ್ಲಿ ಸೊ ಮೇನ್ ಅಂದರೆ ಈ ಒಂದು ಫೆಸಿಲಿಟಿ ಇರೋದ್ರಿಂದ ಈ ವಿಡಿಯೋಸ್ಗಳು ನಾನು ಮಾಡಿರ್ತೀನಿ. ಯಾಕಂದರೆ ಇಲ್ಲಿ ಫ್ರೀಯಾಗಿ ನಿಮಗೆ ಲ್ಯಾಪ್ಟಾಪ್ ಅಥವಾ ಡೆಸ್ಕ್ಟಾಪ್ ಕೊಟ್ಟಿರ್ತಾರೆ, ಮತ್ತು ವೈಫೈ ಕನೆಕ್ಷನ್ ಕೂಡ ಇವರು ನೀಡಿರ್ತಾರೆ. ಓಕೆ, ಸೊ ಮೇನ್ ಇಲ್ಲಿ ಕೆಲಸ ಮಾಡಬೇಕಂದ್ರೆ ಒಂದು ನಿಮಗೆ ಆಡಿಟ್ ಸಂಬಂಧಪಟ್ಟಂತೆ ಟ್ರ್ಯಾಕಿಂಗ್ ಆಯಿತು, ಇದೆಲ್ಲ ಮಾಡಬೇಕು ಅಂದರೆ ಸ್ವಲ್ಪ ನಿಮಗೆ ಎಕ್ಸೆಲ್ಲು ಬರಬೇಕಾಗುತ್ತೆ. ಎಕ್ಸೆಲ್ ಆಯಿತು, ಮತ್ತು ಟೈಪಿಂಗು ಬರಬೇಕಾಗುತ್ತೆ. ಓಕೆ, ಸೊ ಆ ರೀತಿ ಇಲ್ಲ ಅಂದರೂ ಕೂಡ ಸ್ವಲ್ಪ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಇಂಟ್ರೆಸ್ಟ್ ಇದೆ ಜಾಬ್ ಅಂದರೆ ಅರ್ಜಿನ ಸಲ್ಲಿಸಿ. ಓಕೆ, ಆ್ಯಂಡ್ ಇಲ್ಲಿ ನಿಮಗೆ ಅಪ್ಲೈ ಮಾಡಬೇಕಂತಂದರೆ ಯಾರ್ಯಾರು ಅಪ್ಲೈ ಮಾಡಬಹುದು. ಸೊ ಮೇನ್ ಮುಖ್ಯವಾಗಿ ಇಲ್ಲಿ ಬ್ಯಾಚುಲರ್ ಡಿಗ್ರಿ ಆದರೂ ಅರ್ಜಿನ ಸಲ್ಲಿಸ್ಬೋದು. BA, BCom, BSc ಈಕ್ವಲ್ ಟು ಎನಿ ಡಿಗ್ರಿ ಇದ್ದವರು ಇದಕ್ಕೆ ಅರ್ಜಿನ ಸಲ್ಲಿಸ್ಬೋದು. ಆ್ಯಂಡ್ ಪ್ರಿಫರ್ಡ್ ಕ್ವಾಲಿಫಿಕೇಷನ್ ಬಗ್ಗೆ ಹೇಳೋದಾದರೆ ಮೇನ್ ಅಂತಂದರೆ ಇಲ್ಲಿ ನಿಮಗೆ ಶೆಡ್ಯೂಲ್ಸ್ಗಳನ್ನ ಹಾಕ್ತಾ ಇದ್ದಾರೆ. ಲೈಕ್ ವರ್ಕ್ ಫ್ಲೆಕ್ಸಿಬಲ್ ಶೆಡ್ಯೂಲ್ ಅಂತ ಹೇಳಿದ್ದಾರೆ. ಲೈಕ್ ನಿಮಗೆ ನಿಮ್ಗೊಂದು ಶಿಫ್ಟ್ ಅಂತ ಹಾಕಿದಾಗ ಶಿಫ್ಟಿಗೆ ನೀವು ವರ್ಕ್ ಮಾಡಬೇಕಾಗುತ್ತೆ. ಅಂದರೆ ಇವಾಗ ಏನಂತಂದರೆ ವೀಕೆಂಡ್ಸ್ ಆಯಿತು, ನೈಟ್ಸ್ ಆಯಿತು, ಹಾಲಿಡೇಸ್ ಆಯಿತು. ಸೊ ಮೇ ಬಿ ಆ ಟೈಮಲ್ಲಿ ಕೂಡ ವರ್ಕ್ ಹಾಕಿದರೆ ಸೊ ನೀವು ಮಾಡೋ ಹಾಗಿರಬೇಕು. ಮತ್ತು ಡಿಗ್ರಿ ಆಗಿರಬೇಕು. BA, BCom, BSc ಈಕ್ವಲ್ ಟು ಎನಿ ಡಿಗ್ರಿ ಆದರೂ ಇದಕ್ಕೆ ಅರ್ಜಿನ ಸಲ್ಲಿಸ್ಬೋದು. ಆ್ಯಂಡ್ ಮೇನ್ ಅಂತಂದರೆ ಇಲ್ಲಿ ನೋಡ್ತಾ ಇರ್ಬೋದು, ಇಲ್ಲಿ ಇವರು ನಿಮಗೆ ಒಂದು ಲಿಂಕ್ ಪ್ರೊವೈಡ್ ಮಾಡಿದ್ದಾರೆ. ಈ ಒಂದು ಪೇಜಲ್ಲಿ ನೋಡ್ತಾ ಇರ್ಬೋದು. ಓಕೆ, ಇಂಟರ್ವ್ಯೂ ಆನ್ ಬೋರ್ಡಿಂಗ್ ಪ್ರೊಸೆಸ್ ಅಂತ ಹೇಳಿ ಪ್ಲೀಸ್ ವಿಸಿಟ್ ಅಮೆಝಾನ್ ಜಾಬ್ಸ್ ಕಂಟೆಂಟ್ ಅಂತ ಹೇಳಿದ್ದಾರೆ. ನೋಡಿ, ಜಸ್ಟ್ ನಾನು ಇದನ್ನು ಓಪನ್ ಮಾಡಿ ಒಂದು ಸಾರಿ ತೋರಿಸ್ತಾ ಇದ್ದೀನಿ ನಿಮಗೆ. ಓಕೆ, ಸೊ ಇಲ್ಲಿಂದ ನಿಮಗೆ ಇಂಟರ್ವ್ಯೂ ಪ್ರೊಸೆಸ್ ಇರುತ್ತೆ. ಸೊ ಲೈಕ್ ಇಲ್ಲಿ ನಾವು ಇಂಡಿಯಾದಿಂದ ಅಪ್ಲೈ ಮಾಡ್ತಾ ಇದ್ದೀವಿ. ಓಕೆ, ಸೊ ಇಲ್ಲಿ ಇಂಡಿಯಾ ಅಂತ ಇರುತ್ತೆ. ಜಸ್ಟ್ ನೀವು ಇಂಡಿಯಾ ಅಂತ ಕ್ಲಿಕ್ ಮಾಡಿ. ಸೊ ಇಲ್ಲಿ ನಿಮಗೆ ಡೀಟೇಲ್ಸ್ ಕೊಟ್ಟಿರ್ತಾರೆ ಅವರು. ಓಕೆ, ಇಫ್ ಯು ವುಡ್ ಲೈಕ್ ಟು ಡಿಸ್ಕಸ್ ಯುವರ್ ಅಕೊಮಡೇಷನ್ ಆಪ್ಷನ್ ಪ್ಲೀಸ್ ಕಾಂಟ್ಯಾಕ್ಟ್ ಯುವರ್ ರಿಕ್ರೂಟರ್ ಅಂತ ಹೇಳಿದ್ದಾರೆ.
ಸೊ ಇಲ್ಲಿ ಅಕೊಮಡೇಷನ್ ನಿಮ್ಮ ಆಪ್ಷನ್ ನಿಮಗೆ ಇರುತ್ತೆ. ಸೊ ಅದ್ರ ಬಗ್ಗೆ ಏನಾದರೂ ಡಿಸ್ಕಸ್ ಮಾಡಬೇಕು, ಏನಾದರೂ ಕೇಳಬೇಕಂತ ಅಂದ್ಕೊಂಡಿದ್ರೆ ಸೊ ನೀವೇನು ಮಾಡಬೇಕಂದ್ರೆ ನಿಮ್ಮ ರಿಕ್ರೂಟರ್ನ ಕಾಂಟ್ಯಾಕ್ಟ್ ಮಾಡಬೇಕು. ಹೂ ವಿಲ್ ಪಾರ್ಟ್ನರ್ ವಿತ್ ಯು ಅಪ್ಲಿಕೆಂಟ್ ಕ್ಯಾಂಡಿಡೇಟ್ ಅಕೊಮಡೇಷನ್ ಟೀಮ್ ಅಂತ ಹೇಳಿ. ಸೊ ಇಲ್ಲಿ ನೀವು ಯಾರಿಗೆ ಕೇಳ್ಬೋದು ಅಂತಂದರೆ ಇಲ್ಲಿ ಅವರು ಒಂದು ಇಮೇಲ್ ಅಡ್ರೆಸ್ ಕೊಟ್ಟಿದ್ದಾರೆ. ಈ ಇಮೇಲ್ ಅಡ್ರೆಸ್ಗೆ ನೀವು ಕಾಂಟ್ಯಾಕ್ಟ್ ಮಾಡಬೇಕು. ಮತ್ತು ಇವರೇ ಮೇಲ್ ಅಂತಂದರೆ ನಿಮಗೆ ಹೈರಿಂಗ್ ಮಾಡ್ಕೋತಾರೆ. ಓಕೆ, ಇದೇ ಒಂದು ಇಮೇಲ್ ಅಡ್ರೆಸ್ಸಿಂದ. ಹಾಗಾದರೆ ಜಾಬ್ ಕೂಡ ದಯವಿಟ್ಟು ಇಲ್ಲಿ ಮೇಲ್ ಮಾಡಿಬಿಡಿ. ಜಸ್ಟ್ ನೀವೇನು ಮಾಡಿ ಅಂತಂದರೆ ಏನಾದರೂ ಕೇಳೋದಿದ್ದರೆ ಸೊ ನೀವು ಇಲ್ಲಿ ಮೇಲ್ ಮಾಡ್ಬೋದು. ಓಕೆ, ಆ್ಯಂಡ್ ಟೈಮಿಂಗ್ ಕೂಡ ಹೇಳಿದಾರೆ ಅವರು. ಫ್ರೈಡೇ ಬೆಳಿಗ್ಗೆ 9 ಗಂಟೆಯಿಂದ ಸಂಜೆ 6 ಗಂಟೆ ಒಳಗಡೆ ನೀವು ಮಾಡಬೇಕಾಗುತ್ತೆ. ಮಂಡೇ ಟು ಫ್ರೈಡೇ. ಸೊ ಸೋಮವಾರದಿಂದ ಶುಕ್ರವಾರದ ಮಧ್ಯದಲ್ಲಿ ಸೊ ಬೆಳಿಗ್ಗೆ 9 ಗಂಟೆಯಿಂದ ಸಂಜೆ 6 ಗಂಟೆ ಒಳಗಡೆ ನೀವು ಅವರಿಗೆ ಮೇಲ್ ಮಾಡ್ಬೋದು. ಏನಾದರೂ ಡೌಟ್ ಇದ್ದರೆ ಕೇಳ್ಬೋದು. ಓಕೆ, ಸೊ ಇದೇ ರೀತಿಯೇ ಬೇರೆ ಬೇರೆ ದೇಶದಲ್ಲಿ ಏನು ಹೈರಿಂಗ್ ಮಾಡ್ತಾ ಇರ್ತಾರೆ ಅವ್ರವ್ರಿಗೆ ಒಂದೊಂದು ಈ ರೀತಿ ಅವರು ಇದನ್ನು ಕೊಟ್ಟಿರ್ತಾರೆ. ಬಟ್ ಆದರೆ ನಮ್ಮ ಇಂಡಿಯಾದಲ್ಲಿ ಸೊ ನೀವು ಇವರಿಗೆ ಮೇಲ್ನ ಮಾಡ್ಬೋದು. ಓಕೆ, ಇಂಡಿಯಾ ಅಂತ ಇದೆ. ಸೊ ಇಲ್ಲಿ ಮೇಲ್ ಮಾಡಿ. ಒಂದಾಯಿತು. ಇವಾಗ ಜಸ್ಟ್ ಮತ್ತೆ ಬ್ಯಾಕ್ ಹೋಗೋಣ. ಸೊ ಇಲ್ಲಿ ನೀವು ನೋಡ್ತಾ ಇರೋದು ಈ ಒಂದು ಜಾಬ್ಗೆ ನೀವು ಇಂಟ್ರೆಸ್ಟ್ ಇದ್ದರೆ ಇದು ಕರ್ನಾಟಕದಲ್ಲೇ ಹೈರಿಂಗ್ ಮಾಡ್ಕೊತಾ ಇದ್ದಾರೆ ಮೇನ್ ಮುಖ್ಯವಾಗಿ. ಸೊ ಹೀಗಾಗಿ ನಾನು ಈ ಒಂದು ವೀಡಿಯೋ ಮಾಡಿದ್ದೀನಿ. ಸೊ ಯಾರಾದರೂ ಇಂಟ್ರೆಸ್ಟ್ ಇದೆ ಅಂತಂದರೆ ನೀವು ಇದಕ್ಕೆ ಅರ್ಜಿ ಸಲ್ಲಿಸ್ಬೋದು. ಅರ್ಜಿ ಹೇಗೆ ಸಲ್ಲಿಸಬೇಕು? ಇಲ್ಲಿ ಅಪ್ಲೈ ಅಂತ ಇದೆ. ಜಸ್ಟ್ ಅಪ್ಲೈ ಅಂತ ಕ್ಲಿಕ್ ಮಾಡಿ. ಇದು ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಆ್ಯಂಡ್ ಇಲ್ಲಿ ನೀವು ಜಸ್ಟ್ ಇಲ್ಲಿ ಬಂದರೆ ಇಲ್ಲಿ ನಿಮಗೆ ಸೇವ್ ಅದೇ ಕೀ ರೆಸ್ಪಾನ್ಸಿಬಿಲಿಟೀಸ್ ಅವ್ರು ಹೇಳಿದ್ದಾರೆ. ಲೈಕ್ ಇಲ್ಲಿ ನೀವೇನು ಮಾಡೋಕ್ಕಂದರೆ ಮೇನ್ ಅಂತಂದರೆ ಆಡಿಟ್ ರಿಲೇಟೆಡ್ ಕೆಲಸ ಮಾಡೋಕ್ಕಂತೆ ಟ್ರ್ಯಾಕ್ ರಿಲೇಟೆಡ್ ಎಲ್ಲ ಕೆಲಸವನ್ನು ಮಾಡಬೇಕಾಗುತ್ತೆ. ನಾರ್ಮಲಿ ರಿಪೋರ್ಟಿಂಗ್ ಹ್ಯಾಂಡಲ್ ಮಾಡುವಂಥ ಕೆಲಸನೇ ಇರುತ್ತೆ ಇದು. ಸೊ ಆಲ್ರೆಡಿ ಎಲ್ಲಾದರೂ ನೀವು ಸಣ್ಣ ಪುಟ್ಟ ರಿಪೋರ್ಟ್ಸ್ ಎಲ್ಲ ಮಾಡೋದೆಲ್ಲ ನೀವು ಕಲ್ತಿದ್ದೀರಿ. ಅಥವಾ ಎಕ್ಸೆಲ್ ಶೀಟ್ ಎಲ್ಲ ಮೇಂಟೈನ್ ಮಾಡೋದಾಯಿತು. ಸೊ ಅಥವಾ ಸೇಲ್ಸ್ ರಿಲೇಟೆಡ್ ಆಯಿತು, ಅಥವಾ ಸರ್ವಿಸ್ ರಿಲೇಟೆಡ್ ಸರ್ವಿಸ್ ಕೋಆರ್ಡಿನೇಟರ್ ಅಂತೆಲ್ಲ ಇರ್ತಾರೆ. ಸೊ ಈ ರೀತಿಯೆಲ್ಲ ನೀವು ಕೆಲಸ ಮಾಡಿದ್ದೀರಿ ಅಂತಂದರೆ ಸೊ ಈ ಕೆಲಸ ಈಸಿ ಆಗುತ್ತೆ. ಇಲ್ಲಪ್ಪ ಅಂದರೂ ಕೂಡ ಅರ್ಜಿ ಸಲ್ಲಿಸಿ. ಸೊ ಮೇ ಬಿ ನಿಮಗೆ ಮತ್ತೆ ಇಲ್ಲಿ ಕಲಿಯೋದಕ್ಕೂ ಕೂಡ ಸ್ವಲ್ಪ ಸಿಗುತ್ತೆ. ಓಕೆ, ಸೊ ಇಲ್ಲಿ ನಿಮಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ ಇರುತ್ತೆ. ಒಂದು ಸಾರಿ ಇದನ್ನು ಓದ್ಕೊಳ್ಳಿ. ನಾನು ಏನೇನು ಹೇಳಿದ್ದೀನೋ ಅದೇ ಎಲ್ಲ ಇಲ್ಲಿ ಇರೋದು. ಓಕೆ, ಸೊ ನಂತರ ಇಲ್ಲಿ ಅಪ್ಲೈ ನಾವು ಜಸ್ಟ್ ಕ್ಲಿಕ್ ಮಾಡಬೇಕು ಇದಕ್ಕೆ. ಸೊ ಈ ರೀತಿ ಕ್ಲಿಕ್ ಮಾಡಿದ್ರೆ ಇಲ್ಲೊಂದು ಇಮೇಲ್ ಅಡ್ರೆಸ್ ಹಾಕಬೇಕಾಗುತ್ತೆ ಮತ್ತು ಪಾಸ್ವರ್ಡ್ ಹಾಕಬೇಕಾಗುತ್ತೆ. ಓಕೆ, ಅದು ಗೊತ್ತಿಲ್ಲ ಅಂತಂದರೆ ಇಲ್ಲಿ ಲಾಗಿನ್ ವಿತ್ ಗೂಗಲ್ ಅಂತ ಇರುತ್ತೆ. ನಿಮ್ಮ ಮೊಬೈಲ್ ಫೋನಿಂದ ನೀವು ಅಪ್ಲೈ ಮಾಡ್ತಾ ಇದ್ದರೆ ಮೊಬೈಲ್ ಫೋನಲ್ಲಿ ಏನು ಇಮೇಲ್ ಅಡ್ರೆಸ್ ಇರುತ್ತೆ ಅದ್ರ ಮೂಲಕ ನೀವು ಲಾಗಿನ್ ಮಾಡ್ಬೋದು. ಬಟ್ ಅದು ಪಾಸ್ವರ್ಡ್ ಎಲ್ಲ ನಿಮ್ಗೆ ಗೊತ್ತಿರಬೇಕು. ಜಸ್ಟ್ ಇಲ್ಲಿ ಇದರಿಂದ ಮಾಡಿದಾಗ ನಿಮ್ಗೆ ಯಾವುದೋ ಒಂದು ಇಮೇಲ್ ಅಡ್ರೆಸ್ ಅಂತ ಅದು ಕೇಳುತ್ತದೆ ನಾರ್ಮಲಿ. ಸೊ ನಾನಿಲ್ಲಿ ಒಂದನ್ನು ಸೆಲೆಕ್ಟ್ ಹಾಗೇ ಮಾಡ್ಕೋತಾ ಇದ್ದೀನಿ. ನಂತರ ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿ. ಡಿಪೆಂಡ್ ಆಗುತ್ತೆ ಡೇಟಾ ಚೆನ್ನಾಗಿದೆ. ಸೊ ಇಲ್ಲಿಂದ ಒಂದು ರಿಸ್ಯೂಮ್ ಅಪ್ಲೋಡ್ ಮಾಡಬೇಕಾಗುತ್ತೆ. ಆ್ಯಂಡ್ ಈ ರೀತಿ ನೀವು ಇಲ್ಲಿ ನಿಮ್ಮ ಒಂದು ಅಪ್ಲಿಕೇಶನ್ ಫಾರ್ಮ್ನ ಫಿಲಪ್ ಮಾಡ್ತೀರಾ. ನಂತರ ಈ ರೀತಿ ಎಲ್ಲ ಡೀಟೇಲ್ಸ್ಗಳನ್ನ ಫಿಲಪ್ ಮಾಡಬೇಕಾಗುತ್ತೆ. ಇದಾದಮೇಲೆ ನಿಮ್ಗೆ ಏನಾಗುತ್ತೆ, ಒಂದು ಮೇಲ್ ಬರುತ್ತೆ ಇವ್ರ ಕಡೆಯಿಂದ. ಮೇಲ್ ಬಂದ ಮೇಲೆ ಇವ್ರ ಕಡೆ ಹೇಗಿರುತ್ತೆ ಸೆಲೆಕ್ಷನ್ ಪ್ರೊಸೆಸ್ ಅಂತ ಹೇಳ್ತಾ ಇದ್ದೀನಿ. ಸೆಲೆಕ್ಷನ್ ಪ್ರೊಸೆಸ್ ಹೇಗಿರುತ್ತೆ ಅಂತಂದರೆ ಸೊ ಸಿಂಪ್ಲಿ ಇವ್ರ ಕಡೆಯಿಂದ ಅಮೆಝಾನ್ ಕಡೆಯಿಂದ 2 ರೀತಿಯಿಂದ ಸೆಲೆಕ್ಷನ್ ಪ್ರೊಸೆಸ್ ಮಾಡ್ಕೋತಾರೆ. ಒಂದು ನೀವು ಇಲ್ಲಿ ಅಪ್ಲೈ ಮಾಡಿದ್ಮೇಲೆ ಒಂದು ಅಸೆಸ್ಮೆಂಟ್ ಇರುತ್ತೆ. ಅಸೆಸ್ಮೆಂಟ್ ನೀವು ಅಟೆಂಡ್ ಮಾಡಲೇಬೇಕಾಗುತ್ತೆ. ಟೆಸ್ಟ್ ಇರುತ್ತೆ, ಒಂದು ಚಿಕ್ಕದೊಂದು ಟೆಸ್ಟ್ ಇರುತ್ತೆ. ಆ ಟೆಸ್ಟ್ ಸ್ವಲ್ಪ ನೋಡ್ಕೊಂಡು ನೀವಲ್ಲಿ ಚೆನ್ನಾಗಿ ಅಟೆಂಡ್ ಮಾಡಿದ್ಮೇಲೆ ನಂತರ ವಿರ್ಚುವಲ್ ಇಂಟರ್ವ್ಯೂ ಅಂತ ಇರುತ್ತೆ. ಆ ವಿರ್ಚುವಲ್ ಇಂಟರ್ವ್ಯೂನ ನೀವು ಕ್ಲಿಯರ್ ಮಾಡಿದ್ಮೇಲೆ ನೆಕ್ಸ್ಟ್ ನಿಮಗೆ ಜಾಯ್ನಿಂಗ್ ಡೇಟ್ನ ಅವ್ರು ಕೊಡ್ತಾರೆ. ಸ್ವಲ್ಪ ಟಫ್ ಇರುತ್ತೆ ಅಂತ ಹೇಳ್ತೀನಿ. ಯಾಕಂದರೆ ಅಮೆಝಾನ್ ಅಂದಮೇಲೆ ಈ ಕಂಪ್ನಿಗೆ ಸುಮಾರು ಜನ ಕಾಂಪಿಟೇಟರ್ ಇರ್ತಾರೆ. ಬಟ್ ನೋ ಪ್ರಾಬ್ಲಮ್, ಭಯ ಪಡೋಕ್ಕೆ ಹೋಗಬೇಡಿ. ಟ್ರೈ ಮಾಡದೆ ಹೋದರೆ ಗೊತ್ತಾಗೋದಲ್ಲೂ ಕೂಡ. ಸೊ ಹೊಸಬರು ಯಾರಾದರೂ ನೋಡ್ತಾ ಇದ್ದರೆ ಅರ್ಜಿ ಸಲ್ಲಿಸಬೇಕಂತ ನೀವು ಅಂದ್ಕೊಂಡಿದ್ದೀರಿ ಅಂದರೆ ಖಂಡಿತವಾಗ್ಲೂ ಅರ್ಜಿ ಸಲ್ಲಿಸಿ. ಅರ್ಜಿ ಸಲ್ಲಿಸೋದಕ್ಕೆ ಯಾವುದೇ ರೀತಿ ಫೀಸ್ ಕೊಡಬೇಕಾಗಿಲ್ಲ. ಜಸ್ಟ್ ಅಪ್ಲೈ ಮಾಡಿದ್ಮೇಲೆ ನೀವು ಒಂದು ಟೆಸ್ಟ್ ಇರುತ್ತೆ. ಆ ಟೆಸ್ಟ್ ಕ್ವಾಲಿಫೈಡ್ ಮಾಡಿದ್ಮೇಲೆ ಇಂಟರ್ವ್ಯೂ ಇರುತ್ತೆ. ಇಂಟರ್ವ್ಯೂ ನೀವು ಚೆನ್ನಾಗಿ ಮಾಡ್ಕೊಂಡ್ರೆ ಅಂತಂದರೆ ನಂತರ ನಿಮ್ಮ ಜಾಯ್ನಿಂಗ್ ಲೆಟ್ರ್ ಅಮೆಝಾನ್ ಕಡೆಯಿಂದ ಸಿಗುತ್ತೆ. ಸೊ ತುಂಬ ಚೆನ್ನಾಗಿರುತ್ತೆ, ಪ್ರೊಫೈಲ್ ಇದೆ, ಕಂಪನಿ ಕೂಡ ತುಂಬ ಚೆನ್ನಾಗಿದೆ. ಸೊ ಈ ಒಂದು ಜಾಬ್ಗೆ ನೀವು ಅರ್ಜಿ ಸಲ್ಲಿಸ್ತೀವಿ ಅಂದರೆ ನೀವು ಅರ್ಜಿನ ಸಲ್ಲಿಸ್ಬೋದು. ಆ್ಯಂಡ್ ಇದು ಇವತ್ತಿನೊಂದು ಮಾಹಿತಿ. ಆ್ಯಂಡ್ ಇದಕ್ಕೆ ಸಂಬಂಧಪಟ್ಟಂತೆ ನಿಮ್ಗೆ ಏನೋ ಕೇಳೋದಿದ್ರು ನೀವು ನನಗೆ ಕಾಮೆಂಟ್ ಬಾಕ್ಸಲ್ಲಿ ಕೇಳ್ಬೋದು. ಆ್ಯಂಡ್ ಕೊಟ್ಟಿರೋ ಇನ್ಫಾರ್ಮೇಷನ್ ಇಷ್ಟ ಆದರೆ ಪ್ಲೀಸ್ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ. ಯಾರಿಗಾದ್ರೂ ನಿಮ್ಮ ಆತ್ಮೀಯರಿಗೆ ಯಾರ್ಯಾರು ಜಾಬ್ ಹುಡುಕ್ತಾ ಇದ್ದಾರೆ ಅವ್ರಿಗೆ ಹೆಲ್ಪ್ ಆಗಲಿ. ಮತ್ತೊಂದು ಈ ಒಂದು ಚಾನಲ್ಗೆ ಯಾರಾದರೂ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೋದೇ ನೋಡ್ಕೊತಾ ಇದ್ದಾರೆ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಚಾನಲ್ಗೆ ಬೆಲ್ ಐಕನ್ ಪ್ರೆಸ್ ಮಾಡ್ಕೊಳ್ಳಿ.